ಚಿದಂಬರ ರಾವ್ ಸ್ಮಾರಕ ದತ್ತಿ ನಿಧಿ ದಿನೇಶ್ ಜೋಶಿ ಫೌಂಡೇಶನ್ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನೋಟ್ಬುಕ್ ವಿತರಿಸಲಾಯಿತು. ತಾಲೂಕಿನ ಚೀಕನಹಳ್ಳಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬುಕ್ ವಿತರಣೆ ಮಾಡಿ ಮಾತನಾಡಿದ ದಿನೇಶ್ ಜೋಶಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ದಿನೇಶ್ ಜೋಶಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ನಮ್ಮ ಫೌಂಡೇಶನ್ ವತಿಯಿಂದ ಹಿರಿಯ ಹಾಗೂ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ವರ್ಷಕ್ಕೆ ಬೇಕಾಗುವಷ್ಟು ನೋಟ್ಬುಕ್ಗಳನ್ನು ವಿತರಿಸುತ್ತಿದ್ದೇವೆ. ಕಳೆದ ಬಾರಿ ನೋಟ್ಬುಕ್ ವಿತರಣೆಯಲ್ಲಿ ವಿಳಂಬವಾದ ಕಾರಣ ಈ ವರ್ಷ ಶಾಲೆ ಶುರುವಾದ ಮೊದಲ ವಾರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾರಂಭ ಹಂತದಲ್ಲಿ ಅನುಕೂಲವಾಗಲೆಂದು ನೋಟ್ಬುಕ್ ವಿತರಿಸಿದ್ದೇವೆ. ನಾವು ನೋಟ್ಬುಕ್ ನೀಡುವುದು ದೊಡ್ಡ ಸಾಧನೆಯಲ್ಲ, ಅದನ್ನು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ವ್ಯಾಸಂಗ ಮಾಡಿ ಮುಂದೆ ಬಂದು ಸಮಾಜಕ್ಕೆ ಮಾದರಿಯಾಗಬೇಕು. ನಾವು ವ್ಯಾಸಂಗ ಮಾಡುವ ವೇಳೆಯಲ್ಲಿ ಕಡುಬಡವರಾಗಿದ್ದು ನೋಟ್ಬುಕ್ ಕೊಳ್ಳಲು ಹಣವಿಲ್ಲದೆ ಅಂದು ಅರಸಾಹಸ ಪಡಬೇಕಾಗಿತ್ತು. ಆದರೆ ಈಗ ಸರ್ಕಾರ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸಮವಸ್ತ್ರ, ಪಠ್ಯಪುಸ್ತಕ ನೀಡುತ್ತಿದೆ. ಆದರೆ ನೋಟ್ಬುಕ್ಗಳನ್ನು ವಿತರಿಸುತ್ತಿಲ್ಲ. ಇದರಿಂದ ಈ ಭಾಗದಲ್ಲಿ ಕೂಲಿ ಮಾಡುವ ವಿದ್ಯಾರ್ಥಿಗಳ ಪೋಷಕರಿಗೆ ಸಾಕಷ್ಟು ತೊಂದರೆಯಾಗುತ್ತಿರುವುದು ಕಂಡು ಬಂದಿದೆ. ಹಾಗಾಗಿ ನಮ್ಮ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ನೋಟ್ಬುಕ್ ವಿತರಿಸಿದ್ದೇವೆ ಎಂದರಲ್ಲದೆ, ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ರೂಪುಗೊಳ್ಳಲು ಶಿಕ್ಷಕರ ಹಾಗೂ ಪೋಷಕರ ಪ್ರೋತ್ಸಾಹ ಅತ್ಯಗತ್ಯ. ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರಯುತ ಶಿಕ್ಷಣ ಅವರಿಗೆ ದೊರೆಯುತ್ತದೆ. ವಿದ್ಯಾರ್ಥಿಗಳು ಪಾಠದ ಜೊತೆಗೆ ಜೀವನದ ಕಲಿಕೆಯಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಈಗ ಕಾಲ ತುಂಬಾ ಬದಲಾಗಿದ್ದು, ಈ ಆಧುನಿಕ ಜಗತ್ತಿನಲ್ಲಿ ಮೊಬೈಲ್, ಅಂತರ್ಜಾಲ ಬಳಕೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿದೆ. ಅದನ್ನು ಆದಷ್ಟು ನಿಯಂತ್ರಣ ಮಾಡುವುದು ವಿದ್ಯಾರ್ಥಿಗಳ ಜವಾಬ್ದಾರಿ. ಆದರೂ ಕೌಶಲ್ಯ ಅಭಿವೃದ್ಧಿ, ವ್ಯವಹಾರ ಜ್ಞಾನ ಅರಿಯಲು ಮೊಬೈಲ್ ಬೇಕಾಗಿರುವುದರಿಂದ ಆದಷ್ಟು ಕಡಿಮೆ ಬಳಸಿ. ನಮಗೆ ಪ್ರಕೃತಿ ಎಲ್ಲ ಕೊಟ್ಟಿದೆ, ಆದರೆ ವಿದ್ಯಾವಂತರೇ ಪ್ರಕೃತಿಯನ್ನು ನಾಶ ಮಾಡುತ್ತಿರುವುದು ವಿನಾಶಕಾರಿ ವಿಷಯ. ನಾವು ಪ್ರಕೃತಿಯನ್ನು ಕಾಪಾಡಬೇಕಾದ ಹೊಣೆ ನಮ್ಮೆಲ್ಲರದಾಗಿದೆ. ಉತ್ತಮ ವಿದ್ಯಾರ್ಥಿಗಳು ಓದಲು ಹಂಬಲವಿದ್ದರೂ ಅವರಿಗೆ ಹಣಕಾಸಿನ ಸೌಲಭ್ಯ ಇರುವುದಿಲ್ಲ. ಅದನ್ನು ಮನಗಂಡು ನಮ್ಮ ಫೌಂಡೇಶನ್ನಿಂದ ಲೇಖನಿ ಪರಿಕರ ನೀಡುತ್ತಿದ್ದೇವೆ ಎಂದರು. ಟ್ರಸ್ಟ್ನ ಕೃಷ್ಣಮೂರ್ತಿ ಮಾತನಾಡಿ, ವಿದ್ಯಾರ್ಥಿ ದೆಸೆಯಲ್ಲಿ ಓದುಗರಿಗೆ ಕೆಲವೊಮ್ಮೆ ಹಣಕಾಸಿನ ತೊಂದರೆಯಾಗುವುದು ಸಹಜ. ಓದುವ ಹಂಬಲ ಇದ್ದರೂ ಇತರ ನೋಟ್ಬುಕ್ ಹಾಗೂ ಪರಿಕರಗಳು ತೆಗೆದುಕೊಳ್ಳಲು ಕಷ್ಟವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ದಾನಿಗಳು, ಸಂಘ ಸಂಸ್ಥೆಗಳು ಮುಂದೆ ಬಂದಾಗ ಸಮಾಜ ಸೇವೆ ಮಾಡಲು ಇನ್ನಷ್ಟು ಉತ್ಸಾಹ ಬರುತ್ತದೆ ಎಂದರು. ಪ್ರಾಥಮಿಕ ಶಾಲೆಯ ಶಿಕ್ಷಕ ಮಂಜುನಾಥ್ ಮಾತನಾಡಿ, ನಮ್ಮ ಶಾಲೆಗೆ ನೋಟ್ಬುಕ್ ದಿನೇಶ್ ಜೋಶಿ ಫೌಂಡೇಶನ್ ವತಿಯಿಂದ ವಿತರಣೆ ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಉತ್ತಮ ಶ್ರೇಣಿ ಪಡೆದು ಶಾಲೆಗೆ ಕೀರ್ತಿ ತಂದು ಪೋಷಕರಿಗೆ, ಶಿಕ್ಷಕರಿಗೆ ಗೌರವ ತರುವ ಕೆಲಸ ಮಾಡಬೇಕು. ಅದಕ್ಕಾಗಿ ನೀವು ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು ಎಂದರು. ಇದೇ ವೇಳೆ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಅಲ್ಲದೆ ಉತ್ತಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಹ ನೀಡಲಾಯಿತು. ಇವತ್ತೇನು ಎಲ್ಲ ಸೇರಿದ್ದೀರಿ, ಇದ್ರ ಉದ್ದೇಶ ಸಾರ್ಥಕತೆ ನಮ್ಮ ದಿನೇಶ್ ಜೋಶಿ ಅವರಿಂದ ಅವರೆಲ್ಲ ವಿಷದಪಡಿಸಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ. ನಾನು ಹುಡುಗ ಆಗಿದ್ದಾಗ ಓದೋಕ್ಕೆ ತುಂಬ ತೊಂದರೆ ಇತ್ತು. ಅದಕ್ಕೆ ಅದನ್ನೆಲ್ಲ ಜ್ಞಾಪಕ ಇಟ್ಕೊಂಡು ನಾನು ಮಕ್ಕಳಿಗೆ ಏನಾದರೂ ಒಂದು ಕಿಂಚಿತ್ ಮಾಡೋಣ ಅಂತ ಇದನ್ನೆಲ್ಲ ಹಮ್ಮಿಕೊಂಡಿದ್ದಾರೆ. ಇದರದ್ದೆಲ್ಲ ಸದ್ವಿನಿಯೋಗ ಮಾಡಿಕೊಂಡು ನೀವುಗಳು ಚೆನ್ನಾಗಿ ಜೀವನದಲ್ಲಿ ಚೆನ್ನಾಗಿ ಓದಿ ಮುಂದೆ ಬಂದು ಕೀರ್ತಿವಂತರಾಗಿ ಅಂತ ನಾನು ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಆ ಸಂದರ್ಭದಲ್ಲಿ ಊಟ ಮಾಡ್ತದೆ ಅನ್ನುವ ಮಟ್ಟದಲ್ಲಿ ನಾವೀಗ ಏನಾಗ್ಬಿಟ್ಟಿದ್ದೀವಿ ಅಂದರೆ ಡಿಜಿಟಲೀಕರಣ ಆಗಿಬಿಟ್ಟಿದ್ದೀವಿ. ನಮಗೆ ಪುಸ್ತಕಗಳಿಗಿಂತ ಹೆಚ್ಚಿಗೆ ಮೊಬೈಲ್ ಯುಗದಲ್ಲಿ ಇದ್ದೇವೆ. ನಿಜ, ಮೊಬೈಲ್ ಎಷ್ಟು ನಮ್ಮ ಜೀವನದಲ್ಲಿ ವಿಷಯ ಸಂಗ್ರಹಣೆ ಮಾಡಿಕೊಳ್ಳೋದಕ್ಕೆ, ನಮ್ಮ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸಿಕೊಳ್ಳುವುದಕ್ಕೆ, ಜ್ಞಾನಾರ್ಜನೆಗೆ, ವಿಷಯವನ್ನು ತಿಳಿದುಕೊಳ್ಳುವುದಕ್ಕೆ ಪೂರಕವಾಗಬೇಕು. ಆ ಕೆಲಸವನ್ನು ಮಾಡಬೇಕಾದಂತಹ ಜವಾಬ್ದಾರಿ ಗುರುಗಳದ್ದು ಇರುತ್ತೆ, ಮನೆಯಲ್ಲಿ ತಂದೆ ತಾಯಿಗಳು, ಪೋಷಕರದ್ದು ಇರುತ್ತೆ. ಈ ಸಂದರ್ಭದಲ್ಲಿ ನಂದಿನಿ, ಟ್ರಸ್ಟ್ನ ನರಹರಿ ರಾವ್, ಲೀಲಾಮೂರ್ತಿ, ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಮಂಜುನಾಥ್, ಶೈಲಜಾ, ದೀಪಕ್, ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.